ಪ್ರಪಂಚದಲ್ಲಿ ಒಟ್ಟು 7 ಖಂಡಗಳಿವೆ. ಆ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಈ ಏಷ್ಯಾ ಖಂಡದ ರೂಪಕವನ್ನ ನಮ್ಮ ಕೊಟ್ಟಲಿ ಶಾಲೆಯ ಮಕ್ಕಳು ಮಾಡಿ ತೋರಿಸಲಿದ್ದಾರೆ. ನಮ್ಮ ಹೆಮ್ಮೆಯ ಖಂಡ ನಮ್ಮ ಖಂಡ ಏಷ್ಯಾ ಖಂಡ. ಏಷ್ಯಾ ಖಂಡದ ಪ್ರಾದೇಶಿಕ ವಿಭಾಗಗಳು ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ, ಮಧ್ಯ ಏಷ್ಯಾ. ಖಂಡಗಳು 7. ಅದರಲ್ಲಿ ಅತಿ ಎತ್ತರವಾದ ಖಂಡ ಏಷ್ಯಾ ಖಂಡ. ಏಷ್ಯಾ ಖಂಡದ ಪ್ರಾದೇಶಿಕ ವಿಭಾಗಗಳು 5. ವಾಯುವ್ಯ ಭೂಮೇಲ್ಮೈನ ಎತ್ತರದ ಭಾಗಗಳು, ದಕ್ಷಿಣ ಪ್ರಸ್ಥಭೂಮಿಗಳು, ನದಿಗಳ ಮಹಾಮೈದಾನ, ದ್ವೀಪ ಸಮೂಹಗಳು. ಏಷ್ಯಾದ ಸ್ವಾಭಾವಿಕ ಸಸ್ಯವರ್ಗಗಳು 7. 1 ಟಂಡ್ರಾ ಸಸ್ಯವರ್ಗ, 2 ಶಂಕುವಿನಾಕಾರದ ಮರಗಳು, 3 ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, 4 ಮರುಭೂಮಿ ಸಸ್ಯವರ್ಗ, 5 ಮಾನ್ಸೂನ್ ಅರಣ್ಯಗಳು, 6 ಸಂಭಾಜಕೃತ ಪ್ರದೇಶದ ಅರಣ್ಯಗಳು, 7 ಮೆಡಿಟರೇನಿಯನ್ ಸಸ್ಯವರ್ಗ. ಏಷ್ಯಾ ಖಂಡದ ಪ್ರಮುಖ ಖನಿಜಗಳು ಮ್ಯಾಂಗನೀಸ್, ಕಲ್ಲಿದ್ದಲು, ಪೆಟ್ರೋಲಿಯಂ, ಇತರ ಖನಿಜಗಳು. ಪೆಟ್ರೋಲಿಯಂ ಪದದಿಂದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಓಲಿಯಂ ಅಂದರೆ ತೈಲು, ಪಟ್ರೆ ಅಂದರೆ ಕಲ್ಲು. ಜನಸಾಂದ್ರತೆ ಎಂದರೆ ಪ್ರತಿ ಚದರ ಕಿಲೋಮೀಟರ್ ವಾಸಿಸುವ ಜನರ ಪ್ರಮಾಣವೇ ಜನಸಾಂದ್ರತೆ. ಏಷ್ಯಾ ಖಂಡದ ಜನಸಾಂದ್ರತೆ 153 ಜನರು. ಏಷ್ಯಾ ಖಂಡದ ಪ್ರಮುಖ ಅಂಶಗಳು. ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ದೊಡ್ಡದು. ಏಷ್ಯಾ ಖಂಡವನ್ನು ವೈವಿಧ್ಯತೆಗಳ ಖಂಡ ಎಂದು ಕರೆಯುತ್ತಾರೆ. ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ 44 ಮಿಲಿಯನ್ ಚದರ ಕಿಲೋಮೀಟರ್. ಏಷ್ಯಾ ಖಂಡದಲ್ಲಿ 48 ದೇಶಗಳಿವೆ. ಯುರೋಪ್ ಮತ್ತು ಏಷ್ಯಾಗಳನ್ನು ಒಟ್ಟುಗೂಡಿಸಿ ಯುರೇಷಿಯಾ ಎನ್ನುವರು. ಏಷ್ಯಾದ ಪ್ರಮುಖ ವೃತ್ತಿ ವ್ಯವಸಾಯ. ಏಷ್ಯಾದ ಪ್ರಮುಖ ಬೆಳೆಗಳು ಭತ್ತ ಮತ್ತು ಗೋಧಿ. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ. ಪ್ರಪಂಚದ ಅತಿ ಎತ್ತರವಾದ ಬಿಂದು ಮೌಂಟ್ ಎವರೆಸ್ಟ್. ಏಷ್ಯಾ ಖಂಡದಲ್ಲಿ ಒಟ್ಟು 48 ದೇಶಗಳಿವೆ. ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ. ಏಷ್ಯಾದ ಬೆಳೆಗಳು, ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಮತ್ತು ಏಷ್ಯಾದ ಪ್ರಾಕೃತಿಕ ವಿಭಾಗಗಳನ್ನ ಹೇಳಿದ ಮತ್ತು ಈ ರೂಪಕದಿಂದ ಮಾಡಿ ತೋರಿಸತಕ್ಕಂಥ ನಮ್ಮ ಶಾಲೆಯ KHPS ಕೊಟ್ಟಲಿಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಹಕರಿಸಿದ ಎಲ್ಲ ಶಿಕ್ಷಕರ ವೃಂದಕ್ಕೂ ಧನ್ಯವಾದಗಳು ಹೇಳುತ್ತಾ ಈ ರೂಪಕವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ಇರಲಿ. ಕರೆಕ್ಟ್ ಆರ್ಡರ್ 1 ಹಿಂಗ